ನಮಸ್ತೆ ಸ್ನೇಹಿತರೆ, ಸರ್ಕಲ್ಲು ಹಿರಿಯೂರಾಗೆ. ಸೊ ಇಲ್ಲಿ ಬಂದು ನಿಲ್ಸಿದ್ದಾರೆ, ಯಾರೋ ಬರ್ತೀರಾ ಅಂತ ಅಂದ್ರು. ಅದಕ್ಕೂ ಅಲ್ಲಿ ಸಾಮಾಜಿಕ ಅರಣ್ಯ ತುಮಕೂರು ಅಂತ ಐತೆ. ಸೊ ಇಲ್ಲೇ ನಿಲ್ಸಿದ್ರಿ ಅಲ್ಲ. ಸೊ ಅದಕ್ಕೆ ಇನ್ನೇನು ಊಟ ಆಯ್ತು ಎಲ್ಲ. ಇನ್ನೇನು ಬೆಂಗಳೂರು ಬಂದು ಇಳ್ತಾ ಇದ್ವಿ. ಇಲ್ಲಿ ಪಾರ್ಕಿಂಗ್ ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ. ಗೊತ್ತಿಲ್ಲ ಹೋಗಿದ್ದಾರೆ. ಇನ್ನೇನು ಛತ್ರದ ಎಲ್ಲ ಖಾಲಿ ಮಾಡಿ ಹೋಗ್ತೀವಿ. ನೈಟ್ ಎಲ್ಲ ನಿದ್ದೆ ಕಟ್ಟಿದ್ರು, ಹಾಗಾಗಿ ಎಲ್ಲ ತೂಗುಡಿಸ್ತಾ ಇದ್ದಾರೆ. ತಲೆಗೂಡೆಲ್ಲ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿನ ಹುಡುಗಿ. ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ. ಅಂದರೆ ಒಬ್ಬರು ನನಗೆ ಫ್ರೆಂಡ್ ಆಗಿದ್ದರು, ಅಂದರೆ ಲೈಬ್ರರಿ ಮೇಡಮ್ ಅವರಿಂದ ನಾನು ಈ ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ನಾನು ಬಸ್ ಇನ್ನೇನು ಹೊರಡುತ್ತೆ, ಸ್ವಲ್ಪ ಹೊತ್ತಷ್ಟೇ. ಎಲ್ಲ ರಶ್ ಆಗಿದ್ದಾರೆ, ಎಲ್ಲ ಸೀಟ್ ಸಿಗಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ತಿರ್ಗಾ ಚಾಪೆ ಹಾಕೋ ಪ್ರೋಗ್ರಾಮ್ ಐತೆ ಸೆಂಟ್ರಿಗೆ. ಸ್ನೇಹಿತರು ಹೊರಡ್ಬೇಕಾದ್ರೆ ಒಂದು ಸ್ವಲ್ಪ ಮಳೆ ಬರೋದು, ಜಿನುಗುಟ್ಟೋದು ಒಂದು ಸ್ವಲ್ಪ. ಅದು ಕಾಲೇಜ್ ನೋಡಿ, ನಮ್ಮದು ಹೈಸ್ಕೂಲ್ ಈ ಕಡೆಗೆ ಐತೆ. ಇದು ನಮ್ಮ ಹೈಸ್ಕೂಲ್ ನೋಡಿ, ನಾನು ಓದಿರೋ ಪ್ರೌಢಶಾಲೆ. ಒಂಥರ ಚೆನ್ನಾಗೈತೆ, ಎಲ್ಲ ಡಿಫ್ರೆಂಟಾಗಿ. ಏನು ಅಲ್ಲಿ ದೊಡ್ಡ ದೊಡ್ಡ ಗಿಡಗಳೆಲ್ಲ ಕಾಣ್ತಾ ಇದಾವೆ, ಅವೆಲ್ಲ ನಾವಿದ್ದಾಗ ಬೆಳೆಸ್ತಾವೆ. ನಾವು ಹೊರಡು ನೀವು ಹೊರಡು ಅನ್ನೋ ಅಷ್ಟರಲ್ಲಿ 12:40 ಆಯಿತು. ಆವಾಗ ಬಿಟ್ಟಿದ್ದೀನೇನು ಟೈಮಿಂಗು. ಇದು ಬಂದುಬಿಟ್ಟು BSNL ಆಫೀಸು, ನಮ್ಮೂರಿನ ಹತ್ರ ಇರೋದು. ಊರಿನ ಈಚೆಗೆ ಐತೆ. ಅದ್ರ ಪಕ್ಕನ ಇವಾಗ ಹೊಸ ಪಂಚಾಯಿತಿ ಆಗೈತೆ ನೋಡಿ, ಅದು ಹೊಸ ಪಂಚಾಯಿತಿ ಹುಂಚೆಗಿದ್ದ ಹತ್ರ. ಅದು ಹಳೇದು ಬಿಲ್ಡಿಂಗು ಆಸ್ಪತ್ರೆದು. ಈ ಕಡೆ ಬಿಲ್ಡಿಂಗ್ ಇರೋದು ಹೊಸ ಆಸ್ಪತ್ರೆ ಮನುಷ್ಯರ್ದು. ಪಶು ಆಸ್ಪತ್ರೆ ಈ ಕಡೆ ಐತೆ. ಕಾರ್ ಏನು ನಿಂತೈತೆ, ಇದು ಗಂಗಸ್ವಾಮಿ ಮಠ ಅಂತೀವಿ. ಇದೊಂದು ಇಲ್ಲೇವರೆಗೂ ಚೆನ್ನಾಗಿದೆ ಒಂಥರ. ಈ ಕಡೆ ಎಲ್ಲ ರಪ್ಪುಗಳಂತ ಬರ್ತವೆ, ಎಲ್ಲ ಅವರವರು ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಬೇಸಾಯ ಮಾಡಿದ್ದಾರೆ. ಕೆಲವು ಇನ್ನು ಕೊಯ್ಲು ಕಟಾವಾಗಿದ್ದಾವೆ. ಮನೆ ಈರುಳ್ಳಿ ಹಾಕ್ತಾರೆ ಎಲ್ಲ, ಹಂಗೆ ಇನ್ನು ಶೆಡ್ನಲ್ಲೇ ಇದ್ದಾವೆ ಕೆಲವೊಂದು. ನಮ್ಮೂರಿಗೂ ಹೈವೇಗೂ 3 ಕಿಲೋಮೀಟ್ರು ವ್ಯತ್ಯಾಸ ಇದೆ. ಇನ್ನೊಂದು ಸ್ವಲ್ಪ ದೂರ ಇನ್ನೇನು ಹೈವೇಗೆ ಟಚ್ ಆಗಿ ಹೋಗ್ತೀವಿ. ತಿರ್ಗಿ ನಮ್ಮೂರಿನ ಗೇಟಿಗೆ ಗರಣಿ ಅಂತ ಕರಿತೀವಿ. ಅದು ಇನ್ನೇನು ಹೈವೇಗೆ ಎಲ್ಲ ಟಚ್ ಆಗಿ ಬ್ರಿಡ್ಜ್ ಮೇಲೆ ಬಂದು ಇನ್ನೇನು ಬ್ರಿಡ್ಜ್ ಮೇಲೆ ನೇರ ಹೊಡಿತಾರೆ ಡ್ರೈವರು. ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಲಗಡೆ ಸೈಡಿಗೆ ಏನು ನೀರು ಕಾಣ್ತೈತೋ ಅದು ಸಣ್ಣಕೆರೆ ಕೆರೆ ಅಂತ ಅಂದು. ಅದರ ವ್ಯಾಪ್ತಿ ಅಂದರೆ ಅದರ ಅಂಗಳ ಏನಿಲ್ಲ ಅಂದ್ರೆ 12ರಿಂದ 13 ಎಕರೆ ಬರ್ಬೋದು, ಅಷ್ಟು ನೀರನ್ನು ಅದರದ್ದು ವ್ಯಾಪಿಸಿದೆ. ಈ ಕೆರೆ ಎಲ್ಲ ಕಡೆಗೂ ಪೂರ್ತಿಯಾಗಿ ವ್ಯಾಪಿಸಿರೋದಂದರೆ 100-150 ಎಕರೆಯಲ್ಲಿ ವ್ಯಾಪಿಸಿದೆ. ಮತ್ತು ಅದರ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸರಿಸುಮಾರು 800 ಮೀಟ್ರ್ ಏನೋ ಇದೆ. ದೂರದಲ್ಲಿ ಏನು ಮೋಡ ಕವಿದಿದೆಯೋ ಆ ಥರ ಕಾಣ್ತಾ ಇತ್ತು. ಅಲ್ಲೆಲ್ಲ ಬೆಟ್ಟಗಳು ಕಾಣ್ತದವೆ, ನಮ್ಮ ದುರ್ಗದವು. ಅವು ಬೆಟ್ಟ ಎಲ್ಲ ಚೆನ್ನಾಗಿ ಒಂಥರ ವೆದರ್ ಚೆನ್ನಾಗಿತ್ತು. ದೂರದಲ್ಲಿ ಏನು ಬೆಟ್ಟದ ಥರ ಕಾಣ್ತದವೋ ಅವೆಲ್ಲ ಬೆಟ್ಟಗಳು ನೋಡಿ ಆರಾಮಾಗಿ ಹೋಗ್ತೈತೆ. ಅಲ್ಲಿ ಮಾರ್ಕ್ನ ಒಂದು ಸ್ವಲ್ಪ ಅದು ಹಿಂದೆ ಮುಂದೆ ಆಗ್ತೈತೆ. ಮೊಬೈಲು ಬಸ್ಸಿಗೆ ಹೋಗ್ಬೇಕಾರೆ ಎಲ್ಲ ಹಿಂದೆ ಮುಂದೆ ಆಗೋದು. ಚೆನ್ನಾಗಿ ಕಾಣೋದು ಒಂಥರ ವೆದರು. ಅಂದರೆ ಕ್ಲೌಡ್ ಆಗಿತ್ತು, ತಂಪನೆ ವಾತಾವರಣದಲ್ಲಿ ನಮ್ಮ ಪಯಣ ಶುರುವಾಗಿದ್ದು ಬೆಂಗಳೂರು ಕಡೆ. ಸ್ನೇಹಿತರೆ, ಇದು TV ಸರ್ಕಲ್ಲು ಹಿರಿಯೂರಾಗೆ. ಸೊ ಇಲ್ಲಿ ಬಂದು ನಿಲ್ಸಿದ್ದಾರೆ, ಯಾರೋ ಬರ್ತೀರಾ ಅಂತ ಅಂದ್ರು. ಅದಕ್ಕೋಸ್ಕರ ಇಲ್ಲಿ ನಿಲ್ತಾ ಇದ್ವಿ. ಇಲ್ಲಿ ಮಳೆ ಸುಮಾರಿಗಂತೂ ಬಂದಿದೆ. ಎಲ್ಲ ನೀರು ಅಂದರೆ ಒಂದೊಂದು ಮಳೆ ಬಂದಿದೆ ಅನಿಸುತ್ತೆ. ಎಲ್ಲ ನೀರು ನಿಲ್ತಾ ಇತ್ತು ಸ್ವಲ್ಪ. ಸೊ ಹಿರಿಯೂರಿಗೆ ಇನ್ನೇನು ಒಂದು ಸ್ವಲ್ಪ ದೂರ ಐತೆ. ಹಿರಿಯೂರಿಗೆ ಟೌನಿಗೆ ಹೋಗ್ತೀವಿ. ಇದು ಅದ್ರ TV ಸರ್ಕಲ್ ಅಷ್ಟೇ. ಟೋಲ್ ಬಂದಿತ್ತು, ಎಲ್ಲ ಸ್ಟಾಪ್ ಮಾಡೋದಕ್ಕೆ ಹೊರಟಿದೆ ಬಸ್. ಇವಾಗ ಡೈರೆಕ್ಟ್ ಇನ್ನೇನು ಶಿರಾನೇ. ಸ್ನೇಹಿತರೆ, ಇನ್ನೇನು ಶಿರಾ ಬಂತು, ಸ್ವಲ್ಪ ದೂರ ಅಷ್ಟೇ ಇರೋದು. ಸ್ನೇಹಿತರೆ, ನಾನು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಜಲ್ದಿ ಹೊರಡ್ತೀನಿ ಅಂತಂದು. ಅದಕ್ಕೋಸ್ಕರ ಸೊ ತುಮಕೂರಿಗೆ ಬಂದಿದ್ವಿ. ಇಲ್ಲಿ ಸೈಡೆಲ್ಲ ಹಾಕಿದ್ದಾರೆ ಸ್ವಲ್ಪ ವಾಶ್ರೂಮಿಗೂ ಅದಕ್ಕೆಲ್ಲ. ಸೊ ಅದಕ್ಕೆ ತಿರ್ಗಾ ಇದು ಚೆನ್ನಾಗೈತೆ. ಒಂಥರ ವಾತಾವರಣನೆಲ್ಲ ಕ್ಲೌಡಾಗೈತೆ. ಬಿಸಿಲಿದ್ರೆ ಚೆನ್ನಾಗಿರೋದು. ಇಲ್ಲೇ ಆದ ಒಂದು ಬಸ್, ನಮ್ಮ ಮದುವೆ ಬಸ್ ಅದು ಹೋಗುತ್ತೆ. ಸೊ ಇದು ನಮ್ಮ ಬಸ್ಸು. ಇದು ನಾಗೇಂದ್ರಪ್ಪರದು, ನಮ್ಮೂರಿನ ನಾಗೇಂದ್ರಪ್ಪ ಅಂತ ಇದ್ದಾರೆ. ಬಸ್ ನಾಗೇಂದ್ರಪ್ಪ ಅಂತಲೇ ಫೇಮಸ್ ಆಗಿದ್ದರು. ಮೊನ್ನೆ ರೀಸೆಂಟಾಗಿ ಅವ್ರು ಡೆತ್ ಆದರು. ಸೊ
ಇವಾಗ ಹೊರಡುತ್ತೆ ಡೈರೆಕ್ಟ್. ಇನ್ನೇನು ಅಂಜನಿ ಪುತ್ರ ಅಂತ ನೇಮ್ ಐತೆ. ಭಗೀರಥ ಎಲ್ಲ ನಮ್ಮ ಕಡೆ ಸೈಡ್ ಹೊರಡ್ತವೆ ಬರ್ತವೆ. ಇಲ್ಲಿ ಅಂಜನಿ ಪುತ್ರ ಇದು ಬೆಂಗಳೂರಾಗೆ ಹೋಗ್ತತೆ. ಅಲ್ಲೊಂದು ಪಪ್ಪಿ ಎಷ್ಟು ಚೆನ್ನಾಗೈತೆ. ನಮ್ಮ ಇವಾಗ ಹುಟ್ಟದಳು ಒಬ್ಳು ಅದೇ ಥರ ಐತೆ. ಎಷ್ಟು ಚೆನ್ನಾಗೈತೆ ಪಪ್ಪಿ, ಚೆನ್ನಾಗೈತೆ. ತಿರ್ಗಾ ಈ ದಟ್ಟ ಅರಣ್ಯ ಥರ ಕಾಣ್ತೈತೆ. ವೆದರು ಚೆನ್ನಾಗಿ ಕಾಣ್ತೈತೆ. ವಾತಾವರಣ ಅದು ಓಡೋಗುತ್ತೆ. ಸ್ನೇಹಿತರೆ ಚಿಕನ್ನು ಗೊಜ್ಜು ತಂದಿದ್ದು, ಅನ್ನ ತಂದಿದ್ದು, ಅದಕ್ಕೆಲ್ಲ ಮಿಕ್ಸ್ ಮಾಡಿ ಇದು ಮಾಡಿದ್ದಾರೆ. ಎಲ್ಲ ಇವಾಗ ಊಟ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಈ ತುಮಕೂರು ಹತ್ರ ರಾಜೀವ್ ಸ್ಮೃತಿ ವನ ಅಂತ ಬಂತು. ಅಲ್ಲಿ ಸಾಮಾಜಿಕ ಅರಣ್ಯ ತುಮಕೂರು ಅಂತ ಐತೆ. ಸೊ ಇಲ್ಲೇ ನಿಲ್ಲಿಸಿದ್ರಿ ಎಲ್ಲ. ಸೊ ಅದಕ್ಕೆ ಇನ್ನೇನು ಊಟ ಆಯಿತು ಎಲ್ಲ. ಇನ್ನೇನು ಓಡ್ತೀವಿ. ಅನ್ನ ವೇಸ್ಟ್ ಮಾಡ್ಬೋದು. ಇದೆಲ್ಲ ಒಂದು ಸ್ವಲ್ಪ ಗಲೀಜಾಯಿತು ಅನಿಸುತ್ತೆ. ಎಲ್ಲ ಇವಾಗ ರೋಡಿಗೆ ಇಲ್ಲನ ಹೋಗ್ತವೆ. ಸೊ ಸಮಸ್ಯೆ ಆಗ್ಬೋದು, ಗೊತ್ತಿಲ್ಲ. ಚೆನ್ನಾಗಿದೆ. ಅಲ್ಲೇ ಇನ್ನೇನು ಬೆಂಗಳೂರು ಬಂದು ಇಳ್ತಾ ಇದ್ವಿ. ಒಂದು ಸ್ವಲ್ಪ ಇಲ್ಲಿ ಪಾರ್ಕಿಂಗ್ ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ದೂರ ಬಿಟ್ಟು ಬಸ್ ಬಿಟ್ಟು ಇಳಿದು ಬಂದ್ವಿ. ಸ್ನೇಹಿತರೆ ಏನು ನಮ್ಮ ಊರಿಂದ ಬಂದಿದ್ವಿ. ಎಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲ ಇಲ್ಲಿ ರೂಮ್ ಕೊಟ್ಟಿದ್ರು. ಸೊ ಇಲ್ಲೇ ಫ್ರೆಶ್ ಅಪ್ ಆಗಿ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವಿ ರಿಸೆಪ್ಷನ್ನಿಗೆ. ಎಲ್ಲ ಕುತ್ಕೊಂಡಿದ್ದಾರೆ. ಮೇಕಪ್ ಅರ್ಧ KG ಹಾಕೊಂಡು ಕೆಲವರೆಲ್ಲ ಅವ್ರವ್ರ ಇಷ್ಟ. ಅವರು ಮೇಕಪ್ ಮಾಡ್ಕೊಂಡು ಚೆನ್ನಾಗಿರಲಿ. ನಾನು ಸಿಂಪಲಾಗಿ ಇಷ್ಟೇ ರೆಡಿಯಾಗಿದ್ದು ಕುಂಕುಮ ಇಟ್ಕೊಂಡೆ, ಬಟ್ಟೆ ಇಟ್ಕೊಂಡೆ, ಸೋಪನ್ನು ಹಚ್ಕೊಂಡಿದ್ದೀನಿ ಅಷ್ಟೇ. ಸ್ನೇಹಿತರೆ ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಚೆನ್ನಾಗಿ ಕಾಣ್ತಾ ಇದ್ದೀನಿ, ಗೊತ್ತಿಲ್ಲ. ದ ನೆಕ್ಸ್ಟ್ ಡೇ ಸ್ನೇಹಿತರೆ ಇನ್ನೇನು ಬೆಳಿಗ್ಗೆ ಎದ್ದಿದ್ದೀನಿ. ಸ್ವಲ್ಪ ತಾಯ್ತು ಇದ್ದು. ಸೊ ನಾನು ಅಲ್ಲಿ ನೋಡ್ಕೊಂಡಿದ್ದೆ. ಇನ್ನೇನಂತಂದು ಅಷ್ಟೇ ಅಲ್ಲಲ್ಲಿ ಮಾಡ್ಕೋಬೇಕಾಯ್ತು. ನಾನು ಮೊಬೈಲ್ ಚಾರ್ಜಿಗೆ ಹಾಕಬೇಕಾಯ್ತು. ಅವಾಗ ಸರ್ ಇಲ್ಲೇ ಮಾಡ್ಕೊಡ್ತೀನಿ ಅಂತಂದರು. ಚಾರ್ಜಿಗೆ ಹಾಕಿದ್ದೆ. ನಮಸ್ಕಾರ ಅಂತಂದೆ. ಅವಾಗ ಸುಮ್ಮನೆ ಹತ್ರ ನಾನು ಇಲ್ಲೇ ಇದ್ದೆ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಒಂದೇ ಸರಿಗೆ ಊಟಕ್ಕೆ ಹೋಗ್ತೀವಿ. ಬೆಳಿಗ್ಗೆ ಟೈಮಲ್ಲಿ ಡ್ರೆಸ್ ಗೀಸ್ ಎಲ್ಲ ಹಾಕೊಂಡು ಅದೆಲ್ಲ ಬರೋದು ಹೋಗೋದು ಸಮಸ್ಯೆ ಬೇಡ ಅಂತಂದು ಅಷ್ಟೇ. ಒಂದು ಸರಿ ಡ್ರೆಸ್ ಹಾಕೊಂಡು ಫಂಕ್ಷನಿಗೆ ಹೋಗ್ತೀವಿ ರೆಡಿಯಾಗಿ. ಅಲ್ಲೇ ಸಿಗುವ. ಬಾಯ್ ಸ್ನೇಹಿತರೆ. ಇನ್ನೇನು ಎಲ್ಲ ಹೊರಡ್ತೀವಿ. ನಾನು ಸ್ವಲ್ಪ ಹೊತ್ತಷ್ಟೇ. ಎಲ್ಲ ಹೋಗೋರೆಲ್ಲ ಹೋಗಿದ್ದಾರೆ. ಇನ್ನೇನು ಛತ್ರದ ಹತ್ರ ಎಲ್ಲ ಖಾಲಿ ಮಾಡಿ ಹೋಗ್ತೀವಿ. ರಾತ್ರಿ ನಿದ್ದೆ ಇಲ್ಲ, ಹಾಗಾಗಿ ಎಲ್ಲ ನಿದ್ದೆ ಹೋಗಿರ್ತಾರೆ. ಸಾಂಗು ಇಲ್ಲ, ನೈಟ್ ಎಲ್ಲ ನಿದ್ದೆ ಕಟ್ಟಿದ್ರು. ಹಾಗಾಗಿ ಎಲ್ಲ ತೂಗುಡಿಸ್ತಾ ಇದ್ದಾರೆ. ತಲೆಗೂಡೆಲ್ಲ ಸೊ ಹೊರಡ್ತಿದ್ದೀವಿ. ಇನ್ನೇನು ಬೆಂಗಳೂರು ಬಿಟ್ಟಿದ್ದಿಲ್ಲ ಆಲ್ರೆಡಿ. ಸ್ನೇಹಿತರೆ ಇನ್ನೇನು ಬಂದ್ವಿ. ಒಂದು ಸ್ವಲ್ಪ ಹೊತ್ತಾಯಿತು ಬಸ್ ಹೋಗಿ. ನನಗೇನೇನು ಒಂದು ಸ್ವಲ್ಪ ಸುಸ್ತಾಗೈತೆ, ಅದಕ್ಕೆ ಇನ್ನೇನು ಮಲ್ಕೊಳ್ತೀನಿ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇನ್ನೊಂದು ಅನುಭವಕ್ಕೆ ಬಂದಿದ್ದಂದರೆ ನಮ್ಮ ಹಳ್ಳಿನೇ ಚೆಂದ ಅನಿಸ್ತು ನನಗೆ. ಕೆಲವೊಂದು ಸರಿ ಸಿಟಿ ವಾಸಿ ಅನಿಸ್ತು. ಯಾಕಂದರೆ ಎಲ್ಲ ಎಜುಕೇಷನ್ನಾಗೂ ತಿರ್ಗಾ ದುಡಿಮೆಗೂ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಹೆವಿ ಪ್ರೆಜರ್ ಇರುತ್ತೆ. ಒಂದು ಸ್ವಲ್ಪ ಕಷ್ಟ ಅಂದರೆ ನಮ್ಮ ರೈತರು ಕಷ್ಟಕ್ಕಿಂತ ಏನಲ್ಲ, ಬಟ್ ಅಲ್ಲಿ ಬೇರೆಯವರ ಕೆಳಗಡೆ ಕೆಲಸ ಮಾಡ್ತಿರ್ತೀವಲ್ಲ, ಅವ್ರ ಮೇಲೆ ಪ್ರೆಜರು, ಅವರು ನಮ್ಮ ಮೇಲೆ ಪ್ರೆಜರು, ಈ ಥರ ಎಲ್ಲ ಹಂತವಾಗಿಯೇ ಪ್ರೆಜರ್ ಆಗ್ತಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಹಳ್ಳಿಯಲ್ಲಿ ಯಾವಾಗ ಬೇಕಾದ್ರೂ ಅವಾಗೇ ಹೋಗಿ ನೀರು ಕಟ್ಟೋದಾಗಲಿ, ಮತ್ತೊಂದು ಕೆಲಸ ಆಗಲಿ, ನಮಗೆ ಬಿಸಿಲಿದ್ದಾಗ ಮನೆ ಹತ್ರ ಅಂದರೆ ನೆರಳಲ್ಲಿ ಮಾಡುವಂಥ ಕೆಲಸಗಳು ಮಾಡ್ಕೊಳೋದು, ಬಿಸಿಲಿದ್ದಾಗ ಅಂದರೆ ಬೆಳಗ್ಗೆ ಟೈಮಲ್ಲಿ ಹೋಗಿ ನೀರು ಕಟ್ಟೋದು ಅಂಥವೆಲ್ಲ ಮಾಡ್ಕೊತಿರ್ತೀವಿ. ಸೊ ಅದಕ್ಕಿಂತ ಇದೇ ಚೆಂದ. ಇನ್ನೊಂದು ಅಲ್ಲಿ ವಾತಾವರಣ ಅಂದರೆ ಪರಿಸರ ಅಷ್ಟೊಂದಿಲ್ಲ. ಸೊ ಅಂದರೆ ಎಲ್ಲಿ ನೋಡಿದ್ರು ಬಿಲ್ಡಿಂಗು. ನಾನು ಇನ್ನೂ ಕೊನೆ ಸೆರಗಷ್ಟೇ ನೋಡಿರೋದು. ಬೆಂಗಳೂರು ಫುಲ್ಲು ನಾನು ನೋಡಿಲ್ಲ. ಸೊ ಅಂತೂ ಒಟ್ಟು ನಮ್ಮ ರಾಜಧಾನಿಗೆ ನಾನು ಕಾಲಿಟ್ಟು ಬಂದಿದ್ದೀನಿ. ಅಷ್ಟು ಖುಷಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಬಿಲ್ಡಿಂಗ್ ಒಂದು ಬಿಟ್ಟರೆ ಜಾಸ್ತಿ ಗಿಡಗಳನ್ನ ಎಲ್ಲೋ ಒಂದೊಂದು ಕಡೆ ನೋಡ್ತೀವಿ ಅಷ್ಟೇ. ಒಂದು ಸ್ವಲ್ಪ ಹಾಕೊಂಡಿರ್ತಾರೆ ಮುಂದ್ಗಡಿಕಷ್ಟೇ, ಇನ್ನೇನಿಲ್ಲ. ಸೊ ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ತಿರ್ಗಾ ಮತ್ತೆ ಇನ್ನೇನಂದರೆ ಬರ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೀಟಿನ ಸಮಸ್ಯೆಯಿಂದಾಗಿ ನನಗೆ ಕುತ್ಕೊಳಕ್ಕೆ ಜಾಗ ಒಂದು ಸ್ವಲ್ಪ ಹಿಂಸೆ ಆಯಿತು. ಹಾಗಾಗಿ ಇನ್ನೊಂದು ಎಲ್ಲರಿಗೂ ನಿದ್ದೆ ಬರೋದು, ನನಗೂ ಸಮೇತ ನಿದ್ದೆ ಬರೋದು. ಹಾಗಾಗಿ ಫುಲ್ಲು ಹತ್ಲಾಗಿತ್ತಾಗ ವಾಲಾಡ್ತಾ ಎಲ್ಲ ಜನಗಳು ಸ್ಥಿತಿನೂ ನೋಡೋಕ್ಕಾಗಲಿಲ್ಲ. ಸೊ ಅವರು ನಿದ್ದೆ ಪಾಪ ಮಾಡಿದರು. ಸೊ ನನ್ನ ಕೈಲೇ ಅಷ್ಟು ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬೈ ಬಾಯ್, ಮತ್ತೆ ಸಿಗುವ.